ಎಸ್ ವೀಕ್ಷಕರ, ಇವತ್ತು ನಾವು ಇದೀವಿ ಬಳ್ಳಾರಿಯ ಫಸ್ಟ್ ಗೇಟ್ ಹತ್ರ ಇದ್ದೀವಿ. ಸೊ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಸಮಾಜ ಸೇವಕರಾದಂಥ ಗೋವಿಂದರಾಜುಲು ಅವರು ಹಾಗೂ ಸುಭಾಷ್ ಚಂದ್ರ ಸರ್. ಸರ್ ನಮಸ್ಕಾರ ಸರ್. ರೈಟ್ ಸರ್, ಇವತ್ತೇನು ಇವು ಗೋವಿಂದರಾಜುಲು ಅವರ ನೇತೃತ್ವದಲ್ಲಿ ಏನು ಸೀರೆಗಳನ್ನು ಕೊಡೋ ಕಾರ್ಯಕ್ರಮ ಇದೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇವರು ಇವತ್ತು ಬರೀ ಸೀರೆ ಮಾತ್ರ ಅಲ್ಲ, ಏನು ಕೊರೋನಾ ಬಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಸಹಿತ ಇವರು ನಮ್ಮ ಏನು ಈ ಒಂದು ಸೇವೆಗಾಗಿ ನಿಂತಹ ಜಿಲ್ಲಾಡಳಿತ ಜೊತೆಗಿದ್ದು ಬಡವರಿಗೆ ಆಹಾರ ಸಾಮಗ್ರಿಗಳ ಕಿಟ್ಟನ್ನು ಹಂಚುವಂಥದ್ದು, ಮತ್ತು ಮಾಸ್ಕ್ ಕಡ್ಡಾಯ ಮಾಡಿದ ನಂತರ ಮಾಸ್ಕ್ಗಳನ್ನು ಹಂಚುವಂಥದ್ದು, ಹಾಗೂ ಅದಷ್ಟೇ ಅಲ್ಲದೆ ಯಾವುದೇ ಸಂದರ್ಭದಲ್ಲೂ ನಾವು ಕೆಲವು ಸಾರಿ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸಿದಾಗ ಹೀಗಾಗಿದೆ ಗೋವಿಂದರಾಜುಲು ಅವರೇ, ನಿಮ್ಮಿಂದ ಇಂಥ ಒಂದು ಸಣ್ಣ ಸಹಾಯ ಬೇಕು ಸಮಾಜಕ್ಕೆ ಅಂತ ಹೇಳುವಾಗ ಇಲ್ಲ ಅಂತ ಒಂದೇ ಒಂದು ಮಾತು ಕೂಡ ಹೇಳಿದೆ. ತತ್ಕ್ಷಣಕ್ಕೆ ಬಂದು ತಮ್ಮ ಅನುಯಾಯಿಗಳಿದ್ದಾರೆ ಅವ್ರನ್ನ ಕಳಿಸಿ ಆ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು. ಮತ್ತು ಈ ದಿವಸ ಸಹಿತ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೆ ಇವತ್ತು ಸೀರೆ, ಬಳೆ ಮತ್ತು ಹಣ್ಣು ಕಾಯಿಯನ್ನು ಹಂಚುವಂಥ ಕಾರ್ಯಕ್ರಮ ತವ್ರ ಮನೆಯವರು ಮಾಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲ ಹಂತದಲ್ಲಿ ಇವರು ಮತ್ತು ಕಳೆದ ಬಾರಿ ಆರೋಗ್ಯ ಸಹಾಯಕರನ್ನು ಸಹಿತ ಸನ್ಮಾನ ಮಾಡಿ ಅವರಿಗೂ ಕೂಡ ಸೀರೆ ಹಂಚುವಂಥ ಕಾರ್ಯಕ್ರಮದ ಮೂಲಕ ಸನ್ಮಾನ ಮಾಡಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವರ ಒಂದು ಒಳ್ಳೆಯ ಕಾರ್ಯ ಹೀಗೆ ಮುಂದುವರಿಲಿ, ದೇವರು ಅವರ ಬೆನ್ನಿಗಿದ್ದು ಅವರನ್ನು ಯಶಸ್ಸಿನತ್ತ ಕೊಂಡೊಯ್ಯಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೋಸ್ಕರ ಶುಭ ಹಾರೈಸ್ತೀನಿ. ಸರ್ ನಮಸ್ತೆ ಸರ್. ಸರ್ ರೈಟ್, ಇವತ್ತೇನು ದಸರಾ ಹಬ್ಬದ ಪ್ರಯುಕ್ತ ಕರ್ಮಚಾರಿಗಳಿಗೆ ನೀವು ಸೀರೆ ಕೊಡುವ ಕಾರ್ಯಕ್ರಮ ಇದೆಯಲ್ಲ ಸರ್, ಸರ್ ಏನು ಸರ್ ಇದು ವಿಶೇಷತೆ ಇವತ್ತು? ಕೌಲ್ಬಜಾರ್ CPS ಸರ್ ಅವರು, ಸುಭಾಷ್ ಸರ್ ಅವರು ಯಾವಾಗಲಾಗಲಿ ನಮ್ಮನ್ನ ಸ್ವಂತ ಬ್ರದರ್ ಥರ ನೋಡ್ತಿದ್ದಾರೆ. ಅವ್ರಿಗೆ ಮೊಟ್ಟ ಮೊದಲಾಗಿ ಧನ್ಯವಾದಗಳು ಹೇಳುತ್ತಾ, ಈ ದಿನ ನಾನು ಕಂಟಿನ್ಯೂಗಿ 2007 ಕೂಡ ದಸರಾದು ಸೀರೆಗಳು ಹಂಚ್ತಿದ್ವಿ. ಸೀರೆ ಹಂಚಿದ್ರೆ ಮನೆತಲ್ಲಿ ಕರೆದು ಕೊಡ್ತಿದ್ವಿ. ಒಂದು 2-3 ಇಯರ್ಸಿಂದ ಇಲ್ಲಿಗೆ ಬಂದು ನನ್ನ ಮೇಸ್ತ್ರಿಯಾದ ಸುನೀಲ್ ಅವ್ರಿಗೆ ಕೂಡ ರಾತ್ರಿ ಹೇಳಿ, ಸುನೀಲ್ ಅವರು ಅಲ್ಲಿಗೆ ಬಂದು ನಾವು ಸೀರೆಯನ್ನು ಎಲ್ಲರಿಗೆ ತವ್ರ ಮನೆಯಿಂದ ಹೆಂಗೆ ಕೊಡ್ತೀವೋ ಅದೇ ರೀತಿಯಾಗಿ ನಾವು ಕೊಡೋಣ ಅಂತೇಳಿ ಕೂಡ ನಾವು ಇಲ್ಲಿ ಬಂದ್ವಿ. ಅದೇ ರೀತಿಯಾಗಿ ಕೊಟ್ಟಿವಿ. ಎಲ್ಲ ನನ್ನ ಸೋದರಿಯವರಿಗೆ ಮನೆಯಲ್ಲೇ ನಮ್ಮ ಮನೆಯಲ್ಲಿ ನಮ್ಮ ಸ್ವಂತ ಸೋದರಿಗೆ ಹೆಂಗೆ ಮಾಡ್ತೀವೋ ಅದೇ ರೀತಿಯಾಗಿ ಎಲ್ಲರಿಗೆ ಒಂದು ಸೀರೆ, ತೆಂಗಿನಕಾಯಿ, ಬಳೆ, ಹಣ್ಣು, ಎಲೆ ಅಡಿಕೆಯನ್ನು ಕೊಡೋ ವ್ಯವಸ್ಥೆ ಮಾಡಿವಿ. ನಾಳೆ ಇನ್ನು ಜೆಂಟ್ಸ್ ಕೂಡ ಕೊಡ್ತೀವಿ. ಒಂದೇ ದಿನ ಎಲ್ಲರನ್ನೂ ಇಲ್ಲೇ ಸ್ಟಾಪ್ ಮಾಡಿಕೊಂಡ್ರೆ ಹೊರಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅವರು ಮಾತ್ರ ಲೇಡೀಸ್ ಮಾತ್ರ ಕೊಡ್ತೀವಿ. ನಾಳೆ ಜೆಂಟ್ಸ್ ಕೂಡ ಕೊಡ್ತೀವಿ ಅಂತ ಕೂಡ ಹೇಳೋಕ್ಕೆ. ರೈಟ್, ಈಗ ಕೊರೋನಾ ಜನವರಿ ಫೆಬ್ರವರಿಯಲ್ಲಿ ತುಂಬ ಹೈಪಲ್ಲಿ ಇದ್ದಾಗ ಮಾತ್ರ ಜನರು ತುಂಬ ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋದನ್ನು ಮಾತ್ರ ಪ್ರಾರಂಭ ಮಾಡಿದ್ರು. ನೀವು ಈ ಆಗಸ್ಟ್, ನವಂಬರ್, ಡಿಸೆಂಬರ್ ಬಂದ್ರವರೆಗೂ ಇನ್ನೂ ಅವೇರ್ನೆಸ್ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಸೊ ಏನಿದ್ರು ಇದ್ರ ಬಗ್ಗೆ? ಸರ್, ಸೇವೆ ಭಾವನೆ ಇರೋನಿಗೆ ಸೇವೆದೇ ಕಾಯಿಲೆ ಇರ್ತೈತೆ. ಏನು ಮಾಡಬೇಕು, ನೆಕ್ಸ್ಟ್ ಏನು ಸೇವೆ ಮಾಡೋದು ಅದೇ ಭಾವನೆ ಇರ್ತದೆ. ಅಲ್ಲಿ ಇನ್ನೊಂದು ಮೇಲೆ ಹೋಗೋದಿಲ್ಲ. ಇದಕ್ಕೆ ನಾವು ಸಾಯೋವರೆಗೆ ಸೇವೆನೇ ಮಾಡ್ತಿರ್ತೀವಿ. ಕೊರೋನಾ ಅಂತೆಲ್ಲ ನಂದು ಕೂಡ ವೈಕುಂಠದ ಹಿಂದೆ ಇದೆ ನೋಡಿರಿ, 14 ವರ್ಷ ಆಯ್ತು ಅದು. ಇವಾಗ ಕೂಡ 9,000 ಜನಕ್ಕೆ ರುದ್ರಭೂಮಿಗೆ ತೊಗೊಳೋದು ಕೆಲಸ ಮಾಡಿದ್ವಿ. ಇದಕ್ಕೆಂದರೆ ಉಚಿತವಾಗಿ ನಾವು ಸೇವನೆ ಮಾಡ್ತಿದ್ವಿ. ಕಷ್ಟ ಇದ್ದರೂ ಕೂಡ ನಮಗೆ ಸೇವೆ ಭಾವನೆ ಇರೋನು ಸೇವನೆ ಮಾಡೋದು. ಸೊ ಕೊನೆಯದಾಗಿ ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಅಭಿಮಾನಿಗಳಿಗಾಯಿತು ಈ ಬಳ್ಳಾರಿ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಳ್ಳಿ. ಈ ಮಹಾಮಾರಿ ಅನ್ನೋದು ಹೋಗ್ಬಿಡಿ, ತೊಲಗಲಿ ಅಂತೇಳಿ ಕೂಡ ಆ ದಸರಾ ದೇವಿಗೆ ಕೈ ಮುಗಿದು ಕೇಳ್ಕೊತೀನಿ.